ಕುಡಿಯುವ ನೀರಿಗೆ ಮತ್ತು ಇನ್ನೊಬ್ಬರ ಬಗ್ಗೆ ಆಲೋಚನೆ ಕಡೆ ಬಹಳ ಲಕ್ಷ್ಯ ಕೊಟ್ಟು ವಿಚಾರ ಮಾಡಿ. ನೀರು ಕೊಳಕಿತ್ತು ದೇಹ ಕೆಡುತ್ತದ, ಮಗ್ಗಲ ಮನೆಯಾರು ವಿಚಾರ ಮಾಡಿದ್ರೆ ಮನಸ್ಸು ಕೆಡುತ್ತದೆ. ಕೆಡಿಸ್ಕೊಳ್ಳೋಂಗಿತ್ತು ಅಂತಂದ್ರೆ ದೇವರು ಹೇಳಿದ್ರಲ್ಲ, ನೀವು ಕಟ್ಟಿದ ಮನೆಯ ಕಟ್ಟೆಯ ಮೇಲೆ ಕುಳಿತುಕೊಂಡು ಚಹಾ ಕುಡಿಯುವಾಗ ಇನ್ನೊಬ್ಬರ ಮನೆ ಸುದ್ದಿ ಮಾತಾಡಿದ್ರೆ ಮನಸ್ಸ ಕೆಡುತ್ತದೆ. ಬೋರ್ವೆಲ್ದಾಗಿನ ನೀರು ಡೈರೆಕ್ಟ್ ಕುಡಿದ್ರಿ ಅಂತಂದ್ರೆ ದೇಹ ಶುದ್ಧಿ ಉಳಿತದ. ಕೊಳಚಿ ಒಳಗೆ ಹರಿದು ಬಂದ ನೀರು ಕುಡಿದ್ರ, ಹಳಸಿದ ನೀರು ಕುಡಿದ್ರ ಶರೀರ ಹಾಳಾಗ್ತದೆ. ಹಂಗ ನಮ್ಮ ವಿಚಾರ, ನಮ್ಮ ಬದುಕು, ಯಾಕಂದ್ರೆ ಇದು ನಶ್ವರ. ಅವ್ರು ಹೇಳಿದ್ರಲ್ಲ ಒಂದು ಸಾವಿನ ಘಟನೆ, ಅಮೆರಿಕದಾಗಿರುವ ಮಗನ ನಶ್ವರ. ಕೊಡುವುದಾದರೆ ಮಕ್ಕಳಿಗೆ ನೀವು ಹೇಳೋದು ಏನು ಅಂತಂದ್ರೆ, ಕಾರ್ತಿಕ ಮಾಸದ ಪವಿತ್ರ ತಿಂಗಳದೊಳಗೆ ನಡೀತಕ್ಕಂಥ ಯಾತ್ರಾ ಮಹೋತ್ಸವದೊಳಗೆ ನಿಮ್ಮ ಮಕ್ಕಳಿಗೆ ಕೊಡುವ ಸಂದೇಶ ಒಂದೇ ಲೈನ್ದೊಳಗೆ ಹೇಳ್ಬೇಕಂದ್ರೆ, ನಿಮ್ಮ ಮಕ್ಕಳನ್ನ ಮುಂದೆ ಕೂಡಿಸ್ಕೊಡ್ರಿ. ವೇದಾಂತ ಬೇಡ, ಸಿದ್ಧಾಂತ ಬೇಡ, ನಿಮಗೆ ಯಾವ ಫಿಲಾಸಫಿನೂ ಬೇಡ. ಹೆಬ್ಬೆಟ್ಟಿನ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯವಾಣಿ ಕೊಡೋರಿದ್ರೆ ಮುಂದೆ ಕುಂದಿರಿಸಿಕೊಂಡು ಒಂದು ದೀಪ ತಗೊಳ್ರಿ. ಹಚ್ಚಿದ ದೀಪ ತಗೊಂಡು ಹಚ್ಚಲಾರದ ದೀಪದ ಮುಂದೆ ನಿಮ್ಮ ಮಕ್ಕಳನ್ನ, ಮಗ ಮಗಳು ಯಾರನ್ನ ನಿಲ್ಲಿಸ್ರಿ, ಅವ್ರ ಮುಂದೆ ಹಚ್ಚಿ ಹೇಳ್ರಿ, ನಿನ್ನ ಬದುಕಿನ ಉದ್ದಕ್ಕೂ ಹಚ್ಚುವುದಾದ್ರೆ ಇಂತಹ ದೀಪವನ್ನೇ ಹಚ್ಚು, ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಬೇಡ ಅಂತ ಒಂದು ಸಂದೇಶ ಕೊಟ್ಟು. ಇದಕ್ಕೇನು ಸಾಲಿ ಕಲಿಬೇಕಂತೇನಿಲ್ಲ. ಹಚ್ಚುವುದಾದ್ರೆ ದೀಪನ ಹಚ್ಚು ಮಗಳ ಅಥವಾ ದೀಪನ ಹಚ್ಚು ಮಗನ, ಬೆಂಕಿ ಹಚ್ಚಬೇಡ. ಕಾರಣ ಬೆಂಕಿ ಹಚ್ಚಾಕ ಬಹಳ ಮಂದಿ ಅದ. ಆರಿಸುವುದಾದ್ರೆ ಬೆಂಕಿಯನ್ನೇ ಆರಿಸು, ದೀಪವನ್ನ ಆರಿಸಬೇಡ. ಯಾವುದರಿಂದ? ನೀನಾಡುವ ನಾಲಿಗೆಯಿಂದ. ಹಂಗ ನಮ್ಮ ಗುರುಗಳು ಹೇಳಿದ್ದು, ನಮ್ಮ ನಾಲಿಗೆಗೆ ಎರಡು ಮಹತ್ವದ ಶಕ್ತಿ, ಅಗಾಧ ಶಕ್ತಿ ಅದ. ಒಂದು, ನಾವಾಡುವ ಮಾತಿನಿಂದ ಇನ್ನೊಬ್ಬರ ಮನೆಯ ಜಗ್ಗುಲಿಯ ದೀಪವಾಗಬಲ್ಲೆವು. ಅದೇ ನಾಲಿಗೆಯಿಂದ ಆಡುವ ಮಾತಿನಿಂದ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಲಿಕ್ಕೂ ಬರ್ತದೆ. ಭಕ್ತಿ ಎಂಬುದು ಏನದೆ ಬಹಳ ಶ್ರೇಷ್ಠ. ಇಲ್ಲಿಂದ ಬಹಳ ದೂರ ಏನಿಲ್ಲ, ಮಹಾಲಿಂಗಪುರದಿಂದ ಬನಹಟ್ಟಿ, ಬನಹಟ್ಟಿಯಿಂದ ಎಲ್ಲಟ್ಟಿಯಿಂದ ವಾಯ ಒಳಗೆ ಹೋದ್ರೆ 10 ಕಿಲೋಮೀಟರ್ ಅಂತರದೊಳಗ ಹಿಪ್ಪರಿಗೆ ಅಂತ ಒಂದು ಊರು ಬರುತ್ತೆ. ಹೊಳಿ ಹಿಪ್ಪರಿಗೆ. ಆ ಹಿಪ್ಪರಿಗೆ ಒಳಗ ಸಂಗಮೇಶ್ವರ ಮಹಾರಾಜರ ಅಂತ ಹೇಳಿ ಒಂದು ಪವಿತ್ರವಾದ ಗದಿಗೆ, ಬಹಳ ದೊಡ್ಡ ದೇವಸ್ಥಾನ. ಭಕ್ತಿ ಸೇವೆ ಅನ್ನೋದು ಏನಾದ್ರೂ ನಿಮಗ ನೋಡಾಕ ಬೇಕು ಅಂತಂದ್ರ ಆ ಗುಡಿ ಹೋಗ್ಬೇಕು. ಯಾಕೆ ಹೋಗಬೇಕು ಅಂದ್ರ, ಆ ಗದ್ದಿಗೆ ಒಳಗ ಮೂರ್ತರಾಗಿ ಕುಳಿತಿರ್ತಕ್ಕಂಥ ಮಹಾ ತಪಸ್ವಿ ಬದುಕಿದ್ದು 36 ವರ್ಷ ವಯಸ್ಸು. 36 ವರ್ಷ ಬದುಕಿ ಈ ಸಮಾಜದ, ಇಡೀ ಸಮಾಜದೊಳಗೆ ಬರೀ ಸೇವೆಯನ್ನ ಮಾಡಿದ. ಸೇವಾ ಅಂದ್ರೆ ಎಂಥದ್ದು? ಅಂತಿಂತ ಸೇವಾ ಅಲ್ಲ. ಅಜ್ಜೋರು ಹೇಳಿದ್ರಲ್ಲ, ಅಂತಹ ಬಹಳ ಪವಿತ್ರವಾಗಿರ್ತಕ್ಕಂಥ ಸೇವೆ. ತನ್ನ ಗುರು ಯಾವ ಊರಿಗೆ ಬರ್ತಾನೋ, ಮಹಾಲಿಂಗಪುರ, ಬನಹಟ್ಟಿ, ರಬಕವಿ, ಮುಧೋಳ ಈ ಭಾಗದೊಳಗೆ ತನ್ನ ಗುರು ಬರಾಕ್ ಹತ್ತಿದ ಅಂದ್ರೆ, ಗಿರಿಮಲ್ಲೇಶ್ವರ ಮಹಾರಾಜರು ಬರಾಕತ್ತಾರ ಸುದ್ದಿ ಆ ವ್ಯಕ್ತಿ ಗೊತ್ತಾತು ಅಂದ್ರೆ ಸಾವಳಿಗಿಂದ ಓಡೋಡಿ ಬರ್ತಿದ್ದ. ಹೆಂಗ ಬರ್ತಿದ್ದ ಅಂತಂದ್ರೆ, ಬಗಲಾಗ ಒಂದು ಯಾವತ್ತು ಕಸಬರಿ ಹಿಡ್ಕೊಂಡ ಬರ್ತಿದ್ದ. ಕಸಬರಿಗೆ ತನ್ನ ಊರಿಂದ ತಗೊಂಡ್ ಬರ್ತಿದ್ದವ. ಸೈದಾಪುರದೊಳಗೆ ಗುರುಗಳು ಮಾತಾಡಕತ್ತಾರ ಅಂದ್ರೆ, ನಾಳೆ ಸಾಯಂಕಾಲ ಪ್ರವಚನ ಐತಂದ್ರೆ ಬೆಳಗಿನ ಉದ್ದಕ್ಕೂ ಈ ಅಂಗಳ ಸ್ವಚ್ಛ ಮಾಡ್ತಿದ್ದ, ನೀರು ಹೊಡಿತಿದ್ದ, ತಟ್ಟು ಹಾಸ್ತಿದ್ದ, ಸಾರಿಸ್ತಿದ್ದ, ಏನೆಲ್ಲ ಕೆಲಸ ಮಾಡ್ತಿದ್ದ. ಸಾಯಂಕಾಲ 6 ಗಂಟೆಗೆ ಎಲ್ಲರ ಮನೆಗೆ ಬಾಗಿಲು ಹೋಗಿ ಗುರುಗಳು ಪುರಾಣ ಹೇಳ್ತಾರೆ, ಬರ್ರಿ 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 ಅಂತ ಹೇಳಿ ಆ ವ್ಯಕ್ತಿ ಎಲ್ಲರನ್ನೂ ಕರೀತಿದ್ದ. ಆ ವ್ಯಕ್ತಿ ಮಹಾತ್ಮ ಆದ, ದೊಡ್ಡ ಶಕ್ತಿ ಪಡ್ಕೊಂಡ. ನೀವು ನಂಬುತ್ತಿರಲು ಗೊತ್ತಿಲ್ಲ, ಯಾರಾದ್ರೂ ಆ ಕಡೆ ಹೋದವ್ರು ನೋಡಿರ್ಬಹುದು, ಹೋಗಿದ್ದಾರು ಹೋಗ್ರಿ. ಈ ನಾಳೆ ಇದೇ ಕಾರ್ತಿಕ ಮಾಸದೊಳಗೆ ಬರ್ತಕ್ಕಂಥ 9, 10 ಆ ಶ್ರೀಮಠದ ಜಾತ್ರಾ ಮಹೋತ್ಸವ ಇರ್ತದ. ಸುಮ್ಮನೆ ನಾ ಹೇಳಿದಕ್ಕರ ಹೋಗಿ ನೋಡಿ ಬರ್ರಿ. ಬರೀ ಕಸಬರಿಗೆ ಹಿಡ್ಕೊಂಡು ಸೇವಾ ಮಾಡಿದಕ್ಕ ಆತನ ಗೋಪುರದ ಮೇಲೆ 13 ಕಿಲೋ ಬಂಗಾರದ ಕಳಸ ಭಕ್ತರೆಲ್ಲ ಕೊಲಿಯಲ್ಲ, 13 ಕಿಲೋ ಬಂಗಾರದ ಕಳಸ ಭಕ್ತರೆಲ್ಲ ಕೂಡಿಸಿ ಆತನ ತಲೆ ಮೇಲೆ ಇಟ್ಟಾರೆ. ಏನ್ ಮಾಡ್ಯಾನವ? ಸೇವೆ. ಜೋರನ್ನೇ ಹೇಳಿದ್ರು, ಸೇವೆ ಮಾಡು. ಸೇವೆ ಶಿವನೊಂದಿಗೆ ನಿಮ್ಮ ನಂಟು ಡೈರೆಕ್ಟ್ ಶಿವಗೆ ಭೇಟಿ ಆಗ್ತದ ಸೇವಾ ಮಾಡೋದ್ರಿಂದ. ಅದಕ್ಕ ಸುದ್ದಿ ಆಗಬಾರ್ದು, ಸೇವೆ ಸುದ್ದಿ ಆಗಬಾರ್ದು. ಸುದ್ದಿ ಆಗ್ಲಾರ್ದಂಗ ಸೇವೆ ಮಾಡೋರು ಗೆದ್ದು ಹೋಗ್ತಕ್ಕಂಥ ವ್ಯವಸ್ಥೆ ಈ ಕಲಿಯುಗ ಕಾಲಮಾನದೊಳಗೆ ಬರ್ತದ. ಇದ್ದಂಗಿರಬೇಕು, ಇಲ್ಲದಂಗಿರಬೇಕು. ಭಗವಂತ ಕರೆದಾಗ ಸುಮ್ಮನೆ ಎದ್ದು ಹೋಗಂಗಿರಬೇಕು. ಹಂಗ ಎದ್ದು ಹೋದ್ರೆ ನಡೆಯಂಗಿಲ್ಲ. ಇಲ್ಲಿ ಏನಾದ್ರೂ ಗೆದ್ದು ಹೋಗ್ಬೇಕಾಗಿತ್ತು ಅಂದ್ರೆ ಒಳ್ಳೆಯ ನಿಷ್ಕಾಮದ ಭಕ್ತಿಯನ್ನ ಗೆದ್ದು ಹೋದವನಿಗೆ ಮಾತ್ರ ಭಗವಂತ ಒಳ್ಳೆಯದನ್ನೇ ಪ್ರಾಪ್ತ ಮಾಡ್ತಾನೆ. ನಾವು ತಿಳ್ಕೊಂಡೇವಿ ನಮ್ಮೊಳಗೆ ಏನಿಲ್ಲ, ನಾವೇನ್ ಮಾಡೋಣ, ನಮಗಾಗಲ್ಲ, ಕೊಡೋರು ಕೊಡಬಹುದು,
ಇದ್ದವ್ರು ಕೊಡ್ತಾರ, ದಾನ ಮಾಡ್ತಾರ, ಸಹಜವಾಗಿ ಬರ್ತಿರ್ತದ. ಪಟ್ಟಿ ಕೊಡ್ರಿ ಅಂತಂದ್ರ ಕೆಲವೊಬ್ರಿಗೆ ಪಟ್ಟಿ ಕೊಡಾಕ್ ನೀಗಲ್ಲ. ಅವ್ರೇನಂತಾರು, ದೇವ್ರು ನಮಗ್ ಕೊಡುವಂತ ಶಕ್ತಿ ಕೊಟ್ಟಿಲ್ಲಪ್ಪ. ನಾನು ಕೊಡ್ತಿದ್ದೆ, ಗುಡಿ ಕಟ್ಟುವಾಗ ಪಟ್ಟಿ ಮಾಡಿದ್ರು, ಚಾವಣಿ ಇಡುವಾಗ ಪಟ್ಟಿ ಮಾಡಿದ್ರು, ಗೋಪುರ ಕಟ್ಟುವಾಗ ಪಟ್ಟಿ ಮಾಡಿದ್ರು, ಕಳಸ ಇಡುವಾಗ ಪಟ್ಟಿ ಮಾಡಿದ್ರು, ಯಾವುದಕ್ಕೂ ಕೊಡಕ್ ಆಗ್ಲಿಲ್ಲಲ್ಲ ಅಂತ ಕಣ್ಣೀರ್ ಹಾಕುವಂತ ಶರಿಗೆ ಕಣ್ಣೀರ್ ಒರೆಸ್ಕೊಂತ ಮನ್ಯಾಗ ಆಳ್ತಕ್ಕಂಥ ಹೆಣ್ಮಕ್ಳು ಬಹಳಷ್ಟು ಮಂದಿ ಇದಾರೆ. ಅವರಿಗೆ ಒಂದು ಲಾಭ ಅದ, ಏನು? ಗುಡಿಯ ಕಟ್ಟಿ ಗುಡಿಯ ಗೋಪುರವ ನಿರ್ಮಿಸಿ ಗೋಪುರದ ಮೇಲೆ ಬಂಗಾರದ ಕಳಸ ಇಟ್ಟವರು. ನೆನಪಿರಲಿ, ಗುಡಿಯ ಕಟ್ಟಿದವರು, ಗುಡಿಯ ಮೇಲೆ ಗೋಪುರ ನಿರ್ಮಿಸಿದವರು, ನಿರ್ಮಿಸಿದ ಗೋಪುರದ ಮೇಲೆ ಬಂಗಾರದ ಕಳಸ ಇಡುವವರ ಭಕ್ತಿಗಿಂತ ಕಳಸದ ಕೆಳಗಿರುವ ಕಸ ಗುಡಿಸಿದವನ ಭಕ್ತಿ ಬಹಳ ದೊಡ್ಡದು ಅಂತ ಯಾರು ತಿಳ್ಕೊಳ್ತಾರೆ. ಕಸಬರಿಗೆ ನಮ್ಮದ ಸೊಮ್ಮನ ಕಸ ತೆಗೆದು ಹೋಗೋದ್ವಿ ಅಂತಂದ್ರೆ ದೇವರು ನಮ್ಮ ಒಟ್ಟಿಗೆ ಬಂದು ಬಿಡುತ್ತಾನೆ. ಆದ್ರೆ ಯಾವುದೇ ರೀತಿಯಂತ ಉದ್ದೇಶ ಬೇಡ. ನನಗೆ ಈ ಸೇವಾ ನನಗಿದ ದೊಡ್ಡದು ಅಂತ ತಿಳ್ಕೊಳ್ಬೇಕು. ಕಾರಣ ನಾವು ತಿಳ್ಕೊಂಡೇವಿ ದೊಡ್ಡವ್ರಿಗೆ ಅಷ್ಟೇ ದೇವರು ಒಲಿತಾನು ಅಂತೇಳಿ. ಶಿವಲಿಂಗೇಶ್ವರನನ್ನ ನೆನಪಿರಲಿ, ಬಂಗಾರದ ಮೂರ್ತಿಯಲ್ಲಿಟ್ಟು ಪೂಜಿಸಿದವರಿಗೂ ಆತ ಒಲಿಯುವುದಿಲ್ಲ, ಬೆಳ್ಳಿಯ ಮೂರ್ತಿಯಲ್ಲಿಟ್ಟು ಪೂಜಿಸಿದವರಿಗೂ ಒಲಿಯುವುದಿಲ್ಲ, ಲೋಹದಲ್ಲಿಟ್ಟು ಪೂಜಿಸಿದವರಿಗೂ ಆತ ಒಲಿಯುವುದಿಲ್ಲ. ಹಾಗಾದ್ರೆ ಅಜ್ಜವರ ಹೆಂಗ ಒಲಿತಾನ್ರಿ ಅಜ್ಜ ಅಂತ ಕೇಳಿದಾಗ, ಆ ಅಜ್ಜ ನನ್ನ ಬಂಗಾರದೊಳಗಿಲ್ಲ, ಬೆಳ್ಳಿ ಒಳಗಿಲ್ಲ, ಲೋಹದೊಳಗಿಲ್ಲ. ಯಾರು ಶಿವಲಿಂಗೇಶನನ್ನ ತಮ್ಮ ಹೃದಯದೊಳಗಿಟ್ಟು ಪೂಜೆ ಮಾಡ್ತಾರಲ್ಲ ಅವರಿಗೆ ಆತ ಒಲಿತಾನ. ಆ ನಿಷ್ಕಾಮ ನಮಗೇನ್ ತಿಳ್ಕೊಂಡ್ಬಿಟ್ಟೇವಿ, ನಮ್ಮ ಹತ್ರ ಏನೂ ಇಲ್ಲ, ಹೆಂಗ ಒಲಿಸ್ಕೊಳ್ಳೋದು? ಇದ ಒಮ್ಮೆ ಏನಾಗಿಬಿಟ್ಟಿತು ಅಂತಂದ್ರೆ 84 ಲಕ್ಷ ಜೀವರಾಶಿಗಳ ನಿರ್ಮಾಣ ಮಾಡಿರ್ತಕ್ಕಂಥ ಬ್ರಹ್ಮದೇವನಿಗೆ ಒಂದು ವಿಚಾರ ಬಂತು. ಏನು ವಿಚಾರ? ನಾನೇನೋ ಜಗತ್ತು ಸೃಷ್ಟಿ ಮಾಡಿದೆ, ಜಗತ್ತಿನೊಳಗ ಎಲ್ಲ ರೀತಿಯ ಜೀವಿಗಳನ್ನ ಸೃಷ್ಟಿ ಮಾಡೀನಿ, ಆದ್ರೆ ಅವ್ ಹೆಂಗ ಬದುಕಾಕತ್ತಾವ? ನನ್ನ ಸೃಷ್ಟಿ ಒಳಗ ಎಲ್ಲ ಜೀವಿಗಳ ಬದುಕು ಹೆಂಗ ನಡೆದದ ಅನ್ನೋದನ್ನ ಕೇಳೋ ಕ್ಯೂರಿಯಾಸಿಟಿ ಹುಟ್ಟಿತು. ಆಗ ತಮ್ಮ ಸೇವಕರಿಗೆ ಹೇಳ್ತಾನ ಪರಮಾತ್ಮನಾದ ಬ್ರಹ್ಮ ಏನಂತ, ಎಲ್ಲ ಜೀವರಾಶಿಗಳಿಗೆ ಇಮಿಡಿಯೇಟ್ಲಿ ನನ್ನ ಲೋಕಕ್ಕೆ ಬರಕ್ ಹೇಳ್ರಿ, ನಾ ಎಲ್ಲದರ ಬಗ್ಗೆನೂ ಕೇಳಾಮದೇನಿ ಅಂತ. ಎಲ್ಲಾ ಜೀವರಾಶಿಗಳು ಬ್ರಹ್ಮನ ಹತ್ರ ಬಂದು ಎತ್ಕೊಂತು. ಎಲ್ಲ ಕ್ಯೂದಾಗ ನಿಂತುಕೊಂಡಾಗ ಮೊಟ್ಟ ಮೊದಲನೇದು ಯಾವ್ದಿತ್ತು ಅಂತಂದ್ರೆ ಮಾವಿನ ಗಿಡ ಇತ್ತು. ಮಾವಿನ ಗಿಡವನ್ನ ಬ್ರಹ್ಮ ಪ್ರಶ್ನೆ ಮಾಡ್ತಾನೆ, ಏನಂತ? ನನ್ನ ಸೃಷ್ಟಿ ಒಳಗ ಮಾವು ನಿನ್ನ ಬದುಕು ಹೆಂಗದ ಅಂತ ಕೇಳಿದ. ಆಗ ಮಾವಿನ ಗಿಡ ಹೇಳಿತು, ಏನಂತ ಹೇಳಲಿ ಪರಮಾತ್ಮ? ಗೊಟ್ಟದೊಳಗ ನನ್ನ ಹುಟ್ಟು, ಬೆಳಿತಾ ಬೆಳಿತಾ ಚಿಗರೆಲೆ ಕೊಟ್ಟೆ ಅಂತಂದ್ರೆ ತಳಿರ ತೋರಣವನ್ನಾಗಿಯೋ, ದೇವಸ್ಥಾನದ ಉದ್ಘಾಟನೆಯಾಗಿಯೋ, ಕುಂಭಕ್ಕ ಕಳಸವನ್ನಾಗಿಯೋ ನಾನು ಉಪಯೋಗ ಮಾಡ್ಕೊಳ್ತಾರೆ. ಎಲೆಯನ್ನ ಒಣಗಿದ ಕಟ್ಟಿಗೆಗಳು ಯಜ್ಞ ಯಾಗಾದಿ ಹೋಮಕ್ಕೆ ಬಳಸ್ತಾರ. ಕಡೆಗೆ ಕಾಯಾಗಿ ನಿರ್ಮಾಣಗೊಂಡೆ ಅಂತಂದ್ರೆ ರೈತ ಕುಲ ಬಾಂಧವರು ಕೊಯ್ದು ಕಾರೂಪ ಹಾಕಿ ಉಪ್ಪಿನಕಾಯಿ ಅಂತ ತಿಂತಾರ. ಹಣ್ಣಾಗಿ ನಾನು ನಿರ್ಮಾಣಗೊಂಡ್ರೆ ಎಲ್ಲರೂ ನನ್ನನ್ನ ಜ್ಯೂಸ್ ಮಾಡ್ಕೊಂಡು, ಅಂದ್ರೆ ನಾವೇನಂತೀವಿ ಸೀಕರಣೆ ಮಾಡಿ ಹೊಡಿತಾರ ಹೋಳಿಗೆ ಜೊತೆಗೆ. ಒಟ್ಟಿನ ಮ್ಯಾಲ ನನ್ನ ಬೇರಿನಿಂದ ಹಿಡ್ಕೊಂಡು ಎಲೆ, ಹೂವು, ಹಣ್ಣು, ಕಾಯಿವರೆಗೂ ನನ್ನನ್ನ ಸಾರ್ಥಕ ಬದುಕಿನೊಂದಿಗೆ ಸೇವೊಳಗಿಟ್ಟೇನಪ್ಪ, ಇದು ಧನ್ಯ, ನಾನು ಧನ್ಯೋಸ್ಮಿ ಅಂತೇಳಿ ಮಾವಿನ ಗಿಡ ಹೇಳಿ. ಬ್ರಹ್ಮ ಖುಷಿ ಆಯ್ತು. ಫಸ್ಟ್ ಅಟೆಂಪ್ಟ್ ಅನ್ನ ಪಾಸ್ ಆಗಿಬಿಟ್ಟ ಬ್ರಹ್ಮ, ನೆಗೆಟಿವ್ ಯಾವ ಬರ್ಲಿಲ್ಲಲ್ಲ. 2ನೇ ನಂಬರ್ ಬೇವಿನ ಗಿಡ ಬಂತು. ನಿಂದ ಹೆಂಗದ ಬೇವು ಅಂತ ಕೇಳಿದ. ಏನಂತ ಹೇಳಲಿ ಪರಮಾತ್ಮ? ನನ್ನೊಳಗ ಮಾವಿನ ಹಣ್ಣಿನಂತ ರುಚಿ ಹಣ್ಣು ಒಂದು ಬಿಟ್ರೆ ಎಲ್ಲವೂ ಔಷಧಿ ಗುಣಗಳೇ. ಅಷ್ಟೇ ಅಲ್ಲ, ನಾನು ಯೌವನದೊಳಗೆ ಬೆಳೀತಾ ಬೆಳೀತಾ ಹೆಮ್ಮರವಾಗಿ ಆದಾಗ ತುಂಬಾ ನೆರಳು ಕೊಡ್ತೇನೆ. ಇಡೀ ಜನ ನನ್ನನ್ನ ಎಸಿಯನ್ನಾಗಿ ಮಾರ್ಪಾಡಿಸ್ಕೊಳ್ತಾರೆ. ಏರ್ ಕಂಡೀಷನ್, ಯಾವಾಗಲೂ ತಂಪು ಗಾಳಿಯನ್ನ ಕೊಡ್ತಕ್ಕಂಥ ಗಿಡ. ಅಷ್ಟೇ ಅಲ್ಲ, ಜಾನಪದ ಕಲಾವಿದರು ನನ್ನನ್ನ ತಾಯಿ ಜೊತೆ ಹೋಲಿಸ್ಕೊಂಡು ಹಾಡ್ತಾರೆ. ಹೆಂಗ? ಬ್ಯಾಸಿಗೆ ಕಾಲಕ್ಕ ಬೇವಿನ ಗಿಡ ತಂಪ, ಹಡೆದವ ನೀ ತಂಪ ನನ್ನ ತವರಿಗೆ ಅಂತೇಳಿ ಹಡೆದ ಅವನ ಜೊತೆಗೆ ನಂಟು ಮಾಡ್ಕೊಂಡಿರ್ತಕ್ಕಂಥವ ನಾನು. ಅಷ್ಟೇ ಅಲ್ಲ, ನನ್ನಲ್ಲಿರುವ ತಪ್ಪಲು, ನಾರು, ಬೇರು, ಕಾಂಡ ಇತ್ಯಾದಿಯಲ್ಲಿ ಸುಮಾರು ಮನುಷ್ಯನಿಗೆ 200ಕ್ಕೂ ಹೆಚ್ಚು ಔಷಧಿ ಗುಣಗಳನ್ನ ಕೊಡತಕ್ಕಂಥ ತಾಕತ್ತು ನನ್ನೊಳಗೆ ನೀ ಕೊಟ್ಟಿಯಲ್ಲಪ್ಪ, ಇದಕ್ಕಿಂತ ಇನ್ನೇನು ಬೇಕು ನನಗಂತೇಳಿ ಅದು ಕೈ ಮುಗಿತು. ಮಾವಿನ ಗಿಡ ಆದ ಬಳಿಕ, ಬೇವಿನ ಗಿಡ ಆದ ಬಳಿಕ ಮತ್ತೊಂದು ನೆಕ್ಸ್ಟ್ ಅಂದ ಸಣ್ಣ ಮಲ್ಲಿಗೆ ಗಿಡ ಬಂತು. ಮಲ್ಲಿಗೆ ನಿಂದ ಹೆಂಗ ನಡೆದದ ಅಂತ ಕೇಳಿದ. ಆಗ ಆ ಮಲ್ಲಿಗೆ ಹೇಳ್ತದೆ, ನೋಡಪ್ಪ ಪರಮಾತ್ಮ, ಬೇವಿನ ಗಿಡದ ಹಂಗ ನನ್ನೊಳಗ ನೆರಳಿಲ್ಲ, ಮಾವಿನ ಗಿಡದ ಹಂಗ ನನ್ನೊಳಗ ಹಣ್ಣಿಲ್ಲ. ನನ್ನ ಬದುಕು ಒಂದು ಸಣ್ಣ ಬಳ್ಳಿ ಒಳಗ ಚಿಕ್ಕ ಗಾತ್ರದ ಒಂದು ಆಕಾರದ ಹೂವು. ಆದ್ರೆ
ನನ್ನ ಗಾತ್ರ ಚಿಕ್ಕದಿರಬಹುದು, ನನ್ನ ಸುಗಂಧ ಜಗತ್ತಿಗೆ ಬೀರುವಂಗಿಟ್ಟಿಯಲ್ಲ, ಇದಕ್ಕೆ ನಾನು ನಿನಗೆ ಧನ್ಯತೆ ನಮಸ್ಕಾರ ತಿಳಿಸ್ತೇನೆ. ಬಳ್ಳಿ ಒಳಗಿದ್ರು ಮೆಲ್ಲಗೆ ಬದುಕ್ತೀನಿ ಅಂತ ಹೇಳಿ ಬ್ರಹ್ಮನಿಗೆ ಖುಷಿ ಮ್ಯಾಲ ಖುಷಿ ಆಗಿಬಿಟ್ಟಿತ್ತು. ನಾನು ಸೃಷ್ಟಿ ಮಾಡಿದ ಜಗತ್ತಿನೊಳಗ ನನ್ನ ಜೀವರಾಶಿಗಳೆಲ್ಲ ಅದ್ಭುತವಾಗಿ ಅದಾವಲ್ಲ ಅಂತ ತಿಳ್ಕೊಂಡು ಎಲ್ಲವನ್ನ ಕೇಳ್ತಾ 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 ಕಳಿಸಿದ. ಕೊನೆಗೆ 83,99,999 ಜೀವರಾಶಿಗಳ ಅವಧಿ ಮುಗಿದ ನಂತರ ಕೊನೆಯದಾಗಿ ಒಂದು ಬರಾಕತ್ತಿತ್ತು. ಎಲ್ಲ ನಕ್ಕೊಂತ ಬರುವಾಗ ಅದು ಅಳ್ಕೊಂತ ಬರಾಕತ್ತಿತ್ತು. ಎಲ್ಲ ನಕ್ಕೊಂತ ಇದ್ರು, ಅದೊಂದು ಅಳ್ಕೊಂತ ಬಂತು. ಬ್ರಹ್ಮನಿಗೆ ಆಶ್ಚರ್ಯ. ಎಲ್ಲ ನಕ್ಕೊಂತ ಹೋಗುವಾಗ ಇದಕ್ಕೇನು ಬ್ಯಾನೆ ಆಗ್ಯದ, ಇದ್ಯಾಕೆ ಅಳಾಕತ್ತದ ಅಂತ ಕರೆದು ಕೇಳೇ ಬಿಟ್ಟ. ಯಾಕ ತಮ್ಮ, ನಿನಗ್ಯಾಕೆ ಈ ದುಃಖ ಅಂತಂದಾಗ ಆಗ ಬ್ರಹ್ಮನ ಎದುರುಗಡೆ ನಿಂತಿರತಕ್ಕಂಥ ಜೀವಿ ಯಾವುದು ಅಂತಂದ್ರೆ ಹಳ್ಳದ ದಂಡೆಯ ಮಗ್ಗಲಕ್ಕೆ ಬೆಳೆಯುವ ಬಿದಿರಿನ ಗಿಡ. ಬಿದಿರಿನ ಗಿಡ ಅಳಾಕತ್ತಿತ್ತು. ಆ ಬಿದಿರು ಮೆಲ್ಲನೆ ಬ್ರಹ್ಮನ ಹತ್ರ ಬಂದು, ಹೇ ಪರಮಾತ್ಮ ಬ್ರಹ್ಮ, ನಿನ್ನ ಸೃಷ್ಟಿ ಒಳಗ ನನ್ನ ಹುಟ್ಟು ಬೇಕಾಗಿತ್ತೇನು? ಯಾವುದಕ್ಕಾಗಿ ನನ್ನ ಹುಟ್ಟಿಟ್ಟಿಯೋ? ಈ ನಿರರ್ಥಕ ಬದುಕಿಗೆ ಯಾಕೆ ನೀ ಆಶ್ರಯ ಕೊಟ್ಟಿ ಅಂತ ಹೇಳಿ ಕಣ್ಣೀರು ಹಾಕೊಂತ ಬಿದಿರಿನ ಗಿಡ ಕೇಳಾಕತ್ತಿ. ಬ್ರಹ್ಮ ನಗುತ್ತ ಉತ್ತರ ಕೊಟ್ಟ, ಯಾಕೋ ತಮ್ಮ, ನಿನ್ನ ಹುಟ್ಟಿನ ರಹಸ್ಯ ಅಥವಾ ನಿನ್ನ ಗಾತ್ರದ ಶಕ್ತಿ ನನಗೆ ಅರಿವಿಲ್ಲೇನೋ ಅಂತ ಕೇಳಿದ. ಏನದ ಅಂತ ನನ್ನ ಹುಟ್ಟಿಸಿದೆ ಅಂತಂದು. ಯಾಕ ಅಂತ ಕೇಳಿದ. ಅಲ್ಲ, ಮಾವಿನ ಗಿಡಕ್ಕೆ ಎಲ್ರೂ ಬರ್ತಾರ, ಯಾಕ? ಹಣ್ಣು ಕೊಡ್ತದ. ಬೇವಿನ ಗಿಡಕ್ಕೆ ಎಲ್ರೂ ಬರ್ತಾರ, ಯಾಕ? ನೆರಳು ಕೊಡ್ತದ. ಮಲಗಿ ಗಿಡಕ್ಕೆ ಎಲ್ರೂ ಬರ್ತಾರ, ಯಾಕ? ಹೂ ಕೊಡ್ತದ. ಹಣ್ಣಿಲ್ಲದ, ನೆರಳಿಲ್ಲದ, ಹೂವಿಲ್ಲದ ಬರಡಾದ ಬದುಕು ನನ್ನದು. ಒಂಟಿ ಹಂಗ ಬೆಳಿತೇನೆ. ಯಾರು ಬರೋಂಗಿಲ್ಲ, ಯಾರು ಹೋಗೋರಿಲ್ಲ, ಯಾರು ಕೇಳೋರಿಲ್ಲ. ನನ್ನ ಬದುಕು ಯಾಕೋ ಅಂತ ಅಳುತ್ತ ಕೇಳುವ ಬಿದಿರಿಗೆ ಬ್ರಹ್ಮ ಸಾಂತ್ವನ ಹೇಳ್ತಾನೆ, ಇಷ್ಟ ತಿಳ್ಕೊಂಡಿರೋ ಬಿದಿರೆ, ನಿನ್ನ ಬದುಕು ಒಂದು ಸಲ ವಿಚಾರ ಮಾಡಿ ಬೆಳಿ, ನಿನ್ನ ಹುಟ್ಟಿನ ರಹಸ್ಯ ಜಗತ್ತಿಗೆ ಅರ್ಥ ಆಗ್ತದ ಅಂತ ಹೇಳಿದ. ಆಗ ಬಿದಿರಿಗೆ ಒಂದು ತಾಕತ್ತು ಬಂತು, ನನ್ನೊಳಗೂ ಏನೋ ಇಟ್ಟಾನಿವ. ಯಾಕ? ಅದ್ರೊಳಗೆ ಕೊರಗಿತ್ತು. ನನ್ನೊಳಗ ಹಣ್ಣಿಲ್ಲ, ಹೂವಿಲ್ಲ, ನೆರಳಿಲ್ಲ ಅನ್ನೋ ಕೊರಗಿತ್ತು. ಯಾಕ? ಮಂದಿದ ನೋಡಕ್ ಹತ್ತಿತ್ತಲ್ಲ, ಅದು ಮಗ್ಗಲ್ದವ್ರನ್ನ ನೋಡಕ್ ಹತ್ತಿತ್ತು. ತನ್ನೊಳಗೆ ಏನೈತೆ ಅನ್ನೋದು ಗೊತ್ತಿರಲಿಲ್ಲ. ಕಡೆಗೆ ಬ್ರಹ್ಮನ ಮಾತು ಕೇಳಿ ಕೆಳಗೆ ಬಂತು. ಬ್ರಹ್ಮ ಹೇಳ್ಯಾನಂದ ಬಳಿಕ ನನ್ನೊಳಗೆ ಒಂದು ತಾಕತ್ತು ಐತಿ ಅನ್ನೋ ಖಾತ್ರಿ ಆತು. ಬಂತು, ಹಳ್ಳದ ದಂಡಿಗೆ ಬೆಳೀತು. ಹೆಂಗ ಬೆಳೀತು ಅಂತಂದ್ರೆ, ಅಳುತ್ತ ಬ್ರಹ್ಮನ ಹತ್ತಿರ ಹೋದಂತ ಬಿದಿರು ತನ್ನ ಕೊರಗಿನ ನುಡಿಗಳನ್ನ ನೆನಪು ಮಾಡ್ಕೊಳಕ್ ಹತ್ತಿತ್ತು. ಹಣ್ಣಿಲ್ಲದ, ಹೂವಿಲ್ಲದ, ನೆರಳಿಲ್ಲದ ಬದುಕು ನನ್ನದು, ಮರಣ ಆಯಿತಲ್ಲ ಬ್ರಹ್ಮ ಅಂತ ಅಳುವ ಆ ಬಿದಿರು ಬ್ರಹ್ಮನ ಮಾತನ್ನೇ ಕೇಳಿ ಬಹಳ ಚೆನ್ನಾಗಿ ಬೆಳೀತು. ಅದೇ ಹಣ್ಣಿಲ್ಲದ, ಅದೇ ಹೂವಿಲ್ಲದ, ಅದೇ ನೆರಳಿಲ್ಲದ ಬಿದಿರು ಹೆಂಗ ಬೆಳೀತು ಅಂತಂದ್ರೆ ಕೃಷ್ಣ ಪರಮಾತ್ಮನ ಕೈಯೊಳಗಿನ ಕೊಳಲಾಗಿ ನಿರ್ಮಾಣಗೊಂಡಿತ್ತು. ಅದೇ ಬಿದಿರು ಏನಿಲ್ಲ ಅಂತ ತಿಳ್ಕೊಂಡಿತ್ತು, ಮಕ್ಕಳನ್ನಾಡಿಸುವ ತೊಟ್ಟಿಲಾಗಿ ನಿರ್ಮಾಣಗೊಂಡಿತ್ತು. ಅದೇ ಬಿದಿರು ಏನಿಲ್ಲ ಅಂತ ತಿಳ್ಕೊಂಡಿತ್ತು, ರೈತ ಹೆಣ್ಣು ಮಕ್ಕಳು ಕಾಳ ಕಡಿ ಹಸನು ಮಾಡುವ ಮೊರವಾಗಿ ನಿರ್ಮಾಣಗೊಂಡಿತ್ತು. ಅದೇ ಬಿದಿರು ಏನಿಲ್ಲ ಅಂತ ತಿಳ್ಕೊಂಡಿತ್ತು, ಶಿವಲಿಂಗೇಶ್ವರನಿಗೆ ಏರಿಸುವ ಹೂವುಗಳನ್ನು ತುಂಬಿಸುವ ಹೂ ಬುಟ್ಟಿಯಾಯಿತು. ಅದೇ ಬಿದಿರು ಏನಿಲ್ಲ ಅಂತ ತಿಳ್ಕೊಂಡಿತ್ತು, ಬಡವನ ಗುಡಿಸಲಿಗೆ ನೆರಗಂಬವಾಯಿತು. ಅದೇ ಬಿದಿರು ನನ್ನೊಳಗೆ ಏನೂ ಇಲ್ಲ ಅಂತ ತಿಳ್ಕೊಂಡಿತ್ತು, ಕೊನೆಗೆ ತನ್ನ ಸತ್ಯ ದರ್ಶನವನ್ನ ಮಾಡ್ತದೆ. ಹೇ ಮಾನವರೇ, ನಮಗೆ ನಿಮ್ಮ ಈ ಭೂಲೋಕದ ಯಾತ್ರೆಯ ಮುಗಿಸಿ ಭಗವಂತನ ಆ ಸನ್ನಿಧಾನಕ್ಕೆ ಹೋಗುವಾಗ ನಿಮ್ಮನ್ನ ಹೊರುವ ಚಟ್ಟವಾಗಿ ನಾ ನಿರ್ಮಾಣಗೊಂಡೆ. ಬಿದಿರಿನ ಇಲ್ಲ ಅಂತ ತಿಳ್ಕೊಂಡಿದ್ರೊಳಗ ಇಷ್ಟೆಲ್ಲ ಐತೆ ಅಂದ ಬಳಿಕ ಇವನ್ನೆಲ್ಲ ಉಪಯೋಗ ಮಾಡಿಕೊಳ್ತಕ್ಕಂಥವ್ರು ನಾವೆಷ್ಟು ಶಾಣಾಗಿರ್ಬಾರ್ದು. ಮಂಗಳನ ಅಂಗಳಕ್ಕ ಕಾಲಿಟ್ಟವರು, ಚಂದ್ರನ ಅಂಗಳಕ್ಕ ಕಾಲಿಟ್ಟವರು ನಾವೆಲ್ಲ ಕೊರೋನಾ ಬಂದಾಗ ಮನೆಯ ಅಂಗಳಕ್ಕ ಕಾಲಿಡಾಕ ಅಂಜಿಬಿಡ್ತೀವಿ. ಯಾಕ? ಅಂಜಿಕೆ. ಕೊರೋನಾ ಅನ್ನೋದು ಬಂದಿತ್ತು, ವೈರನ್ ಅನ್ನೋದು ಕಂಡಿದ್ವಿ. ಆ ವೈರಾಣು ಕಾಣತಿರ್ಲಿಲ್ಲ, ಆದ್ರೆ ಅಂಜಿಸ್ಬಿಟ್ಟಿತ್ತು ನಮ್ನೆಲ್ಲ. ಮನೆಯ ಒಳಗಿನ ಕಾಲ ಹೊರಗಿಡಾಕ ನಡಕ್ತಿದ್ವು ನಾವು. ಹೌದಾ? ಭಕ್ತಿನೂ ಹಂಗ ಅಂಜಿ ಭಕ್ತಿ ಮಾಡ್ಬೇಕು. ಯಾರಿಗೆ ಅಂಜಿ? ಭಗವಂತನಿಗೆ ಅಂಜಿ. ಅವಂಗ ಅಂಜಿದ್ರೆ ಮಾತ್ರ ಇಲ್ಲಿ ಗೆಲ್ತೀವಿ. ಮತ್ತೆ ನೀವು ನನ್ನೊಳಗೆ ಹಣ್ಣಿಲ್ಲ, ಹೂವಿಲ್ಲ ಅಂತ ಮಗ್ಗಲ್ದವ್ರದ ಟಿವಿ ಇಲ್ಲ, ಫ್ರಿಜ್ ಇಲ್ಲ ಅಂತ ಅಂದ್ರೆ ಬದುಕು ಬರಡಾಗಿ ಹೋಗ್ಬಿಡ್ತದ. ಆ ನಿಟ್ಟಿನೊಳಗ ದೃಷ್ಟಿ ಅಂತ ಒಂದು ಶಬ್ದ ಬಂತು. ದೃಷ್ಟಿ ಬದಲಿಸಿ ನೋಡು ದೃಶ್ಯ ಬದಲಾಗುತ್ತೆ, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾಗುತ್ತೆ, ವಿಚಾರ ಬದಲಿಸಿ ನೋಡು
ದೇಶ ಬದಲಾಗತ್ತೆ. ತಮ್ಮ ತಂಗಿ ಕುಳಿತಿರುವ ಸ್ಥಾನ ಬದಲಿಸಬೇಕಂತೇನಿಲ್ಲ, ಸಾಗುವ ದಿಕ್ಕ ಬದಲಿಸಿದ್ರೆ ಸಾಕು, ಮುಟ್ಟುವ ಗುರಿ ತಲುಪಿತ್ತು ನೋಡ ಅಂತೇಳಿ ನಾವು ಸಾಗುವ ದಾರಿ ಸ್ವಲ್ಪ ಬದಲು ಮಾಡ್ಕೊಂಡಿವಿ ಅಂತಂದ್ರೆ, ಬಾಲ್ಯದೊಳಗ ಮಾತೆಯರ ಯೌವನದೊಳಗ ಮಹಾತ್ಮರ ಮಾತನ್ನ ಆಲಿಸಿದವನು ಧನ್ಯ ಧನ್ಯ, ಅವ ದೊಡ್ಡ ವ್ಯಕ್ತಿ ಆಗ್ತಾನಂತ ಏನ್ ಅಜ್ಜೋರು ಹೇಳಿದ್ರಲ್ಲ ಅಷ್ಟೇ ಸತ್ಯ. ನಾವು ಕೇಳ್ಬೇಕಲ್ಲ. ಅಜ್ಜೋರು ಮಾತಿನೊಳಗೆ ಹೇಳ್ಯಾರ, ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೇನೆ ಜಸ್ಟ್ 3 ಸೆಕೆಂಡ್ ಒಳಗೆ. ಯಾರ್ಯಾರಿಗೆ ದೇವರು ಅಥವಾ ಭಗವಂತ ಅಥವಾ ಮಹಾಲಿಂಗೇಶ ಶಿವಲಿಂಗೇಶ ಬಲಗೈ ಕೊಟ್ಟಾನಲ್ಲ ಅವರೆಲ್ಲ ಮ್ಯಾಲೆ ಎತ್ತರ ನೋಡೋದು. ಬಲಗೈ ಇದ್ದವ್ರ ಮ್ಯಾಲೆ ಎತ್ತರಿ, ಇನ್ನೊಬ್ರದ್ದು ನೀವು ಎತ್ತಬೇಡ್ರಿ, ನಿಮ್ಮದು ಅಷ್ಟೇ ನೀವು ಎತ್ತರಿ. ಇದು ಪ್ರಾಕ್ಟಿಕಲ್ ಸಂಸ್ಕಾರದ ಬಗ್ಗೆ. ನೇರವಾಗಿ ಎತ್ತರಿ. ನಿಮ್ಮ ಕೈ ನನಗೂ ಕಾಣಬೇಕಲ್ಲ. ನಿಮ್ಮ ಬಲಗೈಯನ್ನ ನಿಮ್ಮ ತಲೆ ಮೇಲೆ ಇಟ್ಕೊಡ್ರಿ, ಇನ್ನೊಬ್ರು ತಲೆ ಮೇಲೆ ಬೇಡ. ಮತ್ತೆ ನಿಮ್ಮ ಕೈಯನ್ನ ಮೇಲೆ ಕೆತ್ತರಿ. ಅದೇ ಕೈಯನ್ನ ನಿಮ್ಮ ಹನಿ ಮೇಲೆ ಇಟ್ಕೊಡ್ರಿ. ಯವ್ವ ನನ್ನ ಹನಿ ನನ್ನ ತಾಯಿ ಬಿಡ. ಏನ್ ಮಾಡ್ರಿ ಅಜ್ಜವ್ರ ಅಂತ ಅನ್ಬೋದು. 5 ಸೆಕೆಂಡ್ ಒಳಗೆ ಏನೋ ಒಂದು ಮಾಡಿರ, ಇದೊಂದು ದೊಡ್ಡ ಮಿರಾಕಲ್, ಅದ್ಭುತ. ಏನು ಅಭಿನವ ಶ್ರೀಗಳು ಕೈ ಎತ್ರಿ ಅಂತಂದಾಗ ನಾನು ನೋಡಿ ಕೈ ಎತ್ತಿದ್ರಿ, ತಲೆ ಮೇಲೆ ಅಂದಾಗ ತಲೆ ಮೇಲೆ ಇಟ್ಕೊಂಡ್ರಿ. ನಾನು ಹನಿ ಅಂತ ಹೇಳಿ ಎಲ್ಲಿ ಇಟ್ಕೊಂಡೆ? ನೀವೆಲ್ಲಿ ಇಟ್ಟುಕೊಂಡ್ರಿ? ಇಲ್ಲೇ ಇಟ್ಟುಕೊಳ್ಳೋರು, ಇಲ್ಲೇ ಇಟ್ಟುಕೊಳ್ಳೋರು. ಅಜ್ಜವ್ರು ಹೇಳಿದ್ರು, ನಾ ಮಾಡಿ ತೋರ್ಸಿನ ಅಷ್ಟೇ. ಮಕ್ಕಳಿಗೆ ಓದ್ಕೊಡ್ರಿ ಮಾಡ್ಕೊಡ್ರಿ ಅಂದ್ರೆ ಆಗಲ್ಲ, ನಾವು ಮಾಡಿಸ್ಬೇಕು, ನಾವು ಕಲಿಸ್ಬೇಕು. ಅಭಿನವ್ ಶ್ರೀಗಳು ಹೇಳಿದಂಗ ನೀವು ಕೇಳಲಿಲ್ಲ ಅಂದ ಬಳಿಕ ನಿಮ್ಮ ಹುಟ್ಟಿದ ಮಕ್ಕಳು ಹೇಳಿದಂಗೆ ಕೇಳ್ತಾರೆ ವಿಚಾರ ಮಾಡಿ. ನಾ ಮಾಡಿದ್ದ ನೀವು ಮಾಡ್ಯಾರ ಅಂದ ಬಳಿಕ ನೀವು ಮಾಡಿದ್ದ ನಿಮ್ಮ ಮಕ್ಕಳು ಮಾಡ್ತಾವ. ಅದಕ್ಕೆ ಅಜ್ಜವ್ರು ಬಹಳ ಚೆನ್ನಾಗಿ ಹೇಳುವಾಗ ಒಂದು ಮಾತು ಬಂತಲ್ಲ, ಇದನ್ನ ಎಲ್ಲ ವೇದಿಕೆ ಮೇಲೆ ಹೇಳ್ತಿರ್ತೀರಿ. ಏನಂತ? ಹೆಣ್ಣು ಮನೆ ಕೂಡಲ ಸಂಗಮ ಆಗಬೇಕು, ಮನೆ ಬೃಂದಾವನ ಆಗಬೇಕು, ಮನೆ ಬಹಳ ಚಲೋ ನಡ್ಕೊಂತ ಹೋಗಬೇಕು ಅಂತ ಯಾರ್ಯಾರು ಕನಸು ಕಾಣಕತ್ತಿರಲ್ಲ, ಆ ಮನೆ ಒಳಗಿರುವ ಹೆಣ್ಣು ಗಂಡುಗಳು ತಾವೊಂದು ಅದ್ಭುತವಾದಂತ ಪ್ರತಿಜ್ಞೆ ಮಾಡಿದ್ರಿ ಅಂತಂದ್ರೆ ಮನೆ ಕೂಡಲ ಸಂಗಮ ಆಗ್ತದೆ. ಏನು ಪ್ರತಿಜ್ಞೆ? ಹೆಣ್ಣು ಮಕ್ಕಳು ಅನಿಸ್ಕೊಂಡವ್ರೆಲ್ಲ ಸೋಮವಾರದಿಂದ ಶುಕ್ರವಾರ ತನಕ ಧಾರಾವಿ ಚಟ ಬಿಡಬೇಕು. ಬಿಡ್ರಿ. ಹೆಣ್ಣು ಮಕ್ಕಳಾದವರು ಧಾರಾವಾಹಿ ಚಟ ಬಿಡಬೇಕು. ಚಪ್ಪಾಳೆ ತಟ್ಟಬೇಡಪ್ಪ, ನಿಮ್ಮ ಅಂತಕ್ಕೂ ಐತಿ. ಹೆಣ್ಣು ಮಕ್ಕಳಾದವರೆಲ್ಲ ಧಾರಾವಾಹಿ ಚಟ ಬಿಡ್ರಿ, ಗಂಡು ಮಕ್ಕಳೆಲ್ಲ ದಾಬಾ ಚಟ ಬಿಡ್ರಿ, ಮನೆ ಸುದ್ದ ಆಗ್ತದೆ. ಈ 2 ಚಟ ಬಿಟ್ಟು 1 ವರ್ಷ ಬಿಟ್ಟು ನನ್ನ ಮಠಕ್ಕೆ ಬರೀ, ನಿಮ್ಮ ಮನೆ ಒಳಗೆ ಲಾಭ ಆಗಿಲ್ಲ ಅಂದ್ರೆ ಟಿವಿ ಗಡ್ಡಿ ಹಳ್ಳ ನೋಡ್ಬೇಕಾರ. ನಮಗದನ್ನ ಬಿಡಾಕ್ ಆಗುವಲ್ಲ. ಯಾಕ? ಕರೆಕ್ಟ್ 6 ಗಂಟೆಗೆ ಮನಿ ಮುರಿಯೋ ಧಾರಾವಾಹಿ ಚಾಲು ಅದು 10 ಗಂಟೆ ಮಟ್ಟ ಕ್ರೈಮ್ ಸ್ಟೋರಿ ಹೆಣ ಬಿದ್ದ ಬಳಕ ಹೊಟ್ಟಿಗೆ ಅನ್ನ. ಹೌದಾ ಇಲ್ಲ? 6 ರಿಂದ 7 ಗಂಟೆ ಮಟ್ಟ ಅತ್ತಿನ ಹೆಂಗ ಕೊಲ್ಬೇಕು ಅನ್ನೋ ಸೊಸಿ ಪ್ಲಾನ್ ಮಾಡ್ತಾಳ. 7 ರಿಂದ 8 ಸೊಸಿನ ಹೆಂಗ ಮನೆಯಿಂದ ಹೊರಗೆ ಹಾಕಬೇಕಂತ ಅತ್ತಿ ಪ್ಲಾನ್ ಮಾಡ್ತಿರ್ತಾರ. ಇನ್ನು 8 ರಿಂದ 9 ಜಗತ್ತಿನ ಸುದ್ದಿ ನೋಡಿ ಇವ್ರು ತಲೆ ಕೆಡಿಸ್ಕೊಂಡಾರ. 10ಕ್ಕೆ ಕರೆಕ್ಟ್ ಕ್ರೈಮ್ ಸ್ಟೋರಿ, ಕ್ರೈಮ್ ಡೈರಿ, ಯಾವ ಊರಾಗ ಹೆಂಗ ಯಾರನ್ನ ಕೊಂದ್ರು ಅನ್ನೋ ಸುದ್ದಿ. ಇದನ್ನ ಬಿಟ್ರೆ ನಮಗೆ ಲೋಕ ಗೊತ್ತಿಲ್ಲ. ನೀವು ನಕ್ಕಿರಬಹುದು, ಆದರೆ ಇವತ್ತು ವಿದ್ಯಮಾನಗಳು ಇದರಿಂದ ಬಹಳಷ್ಟು ಹದಿಗಳಾಗಿದೆ. 1947ರಲ್ಲಿ ನಮ್ಮ ದೇಶದೊಳಗ ಒಂದೇ ಒಂದು ವೃದ್ಧಾಶ್ರಮ ಇರಲಿಲ್ಲ. ತಂದೆ ತಾಯಿಗಳು ಇಡುವಂತಹ ತಂಗುದಾಣ. 2025ರಲ್ಲಿ ಬೆಂಗಳೂರಿನ ಒಂದೇ ನಗರದೊಳಗ 2000ಕ್ಕಿಂತ ಅಧಿಕವಾಗಿರ್ತಕ್ಕಂಥ ವೃದ್ಧಾಶ್ರಮಗಳು ಇವತ್ತು ನಿರ್ಮಾಣಗೊಂಡವು. ಯಾಕ? ಶಾಲಿ ಕಲಿಯಾಕತ್ತೇವಿ, ಶಾಣರಾಗತ್ತೇವಿ. ಇಂಗ್ಲಿಷ್ ಮೀಡಿಯಂ, ಸ್ಟೇಟ್ ಇಂಗ್ಲಿಷ್ ಮೀಡಿಯಂ, ಸಿಲಾಬಸ್ CBSE ಏನೆಲ್ಲ ಕಲಿಯಾಕತ್ತೇವಿ. ನಮ್ಮವ್ರ ಹೆಬ್ಬೆಟ್ ನಾವು ಹಿರಿಯರು ಅವ ಅಪ್ಪನ ವೃದ್ಧಾಶ್ರಮ ಕೆಡಲಿಲ್ಲ. ನಾವು ಸಹಿ ಮಾಡಕ್ ಬಂದೀವಿ. ನಮ್ಮ ಸಹಿ ಮಾಡುವ ಕೈಗಳು ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಗಳನ್ನ, ಮಕ್ಕಳನ್ನ ಹಾಸ್ಟೆಲ್ದಾಗ ಇಡಕ. ನೆನಪಿರ್ಲಿ, ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಹಾಸ್ಟೆಲ್ದೊಳಗಿಟ್ಟು ಅಭ್ಯಾಸ ಮಾಡ್ಸಾಕತ್ತಾರಲ್ಲ, ಮುಂದೊಂದು ದಿವಸ ಆ ಮಕ್ಕಳು ಮನೆಗೆ ಬಂದ ಬಳಿಕ ಅವ್ವ ಅಪ್ಪನ ವೃದ್ಧಾಶ್ರಮದಾಗ ಇಡ್ತಾರೆ.
ಎರಡು ಮಾತು. ಯಾಕೆ? ಸಂಸ್ಕಾರ ಇಲ್ಲ ಅಲ್ಲಿ. ಆಡುವ ಮಕ್ಕಳ ಜೊತೆಗೆ ತಂದೆ ತಾಯಿಗಳು ಕಲಿಸುವ ಸಂಸ್ಕಾರ ಅಷ್ಟೆಲ್ಲ ಕಲಿಕ್ ಆಗ್ತದೆ ಏನು? ಇನ್ನು ಗುರುಕುಲದೊಳಗೆ ಇಡ್ರಿ ಸಂಸ್ಕಾರ ಬರುತ್ತೆ. ಮಾರ್ಸ್ ಕಾಡಿನೊಳಗ ಮಗ ಬೆಳಿಬೇಕು ಅನ್ನುವ ತಂದೆ ತಾಯಿಗಳೆಲ್ಲರ ಕನಸು ಅನಾಥಾಶ್ರಮದೊಳಗ ವೃದ್ಧಾಶ್ರಮದೊಳಗ ನಿರ್ಮಾಣಗೊಳ್ತಾವೆ. ಇದ್ರಾಗ ಎರಡು ಮಾತಿಲ್ಲ. ಆದ್ರೆ ನೆನಪಿರ್ಲಿ, ಪ್ರತಿ ವರ್ಷ ನಮ್ಮ ಹುಟ್ಟು ಹಬ್ಬಕ್ಕೆ ನಮ್ಮ ಗುರುಗಳು ವರ್ಧಂತಿ ಮಹೋತ್ಸವಕ್ಕೆ ಹಲವಾರು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಮಹಾಪ್ರಸಾದ ಆಗ್ತಿರ್ತದೆ. ಬೆಳಗಾವದೊಳಗ ಒಂದು 22 ವೃದ್ಧಾಶ್ರಮದೊಳಗ ನಾನು ಪ್ರತಿ ವರ್ಷ ಹೋಗ್ತೀನಿ. ಸಹಜವಾಗಿ ಸದಾಶಿವನಗರದೊಳಗೆ ಇರತಕ್ಕಂಥ ಒಂದು ವೃದ್ಧಾಶ್ರಮಕ್ಕೆ ಹೋದಾಗ ಎಲ್ಲ 70, 75, 80 ವಯಸ್ಸಿನ ತಂದೆ ತಾಯಿಗಳು ಅವರಿಗೆ ಹಣ್ಣು ಹಂಪಲ ಊಟ ಎಲ್ಲ ಕೊಟ್ಟ ಬಳಿಕ ಸಹಜವಾಗಿ ಮಾತಾಡ್ಸಕತ್ತೀವಿ. ಯಾವಾಗ ಮತ್ತೆ ನಿಮ್ಮ ಮಗ ಏನ್ ಮಾಡ್ತಾನೆ ಕೆಲಸ ಅಂತ ಕೇಳಿದಾಗ ಅಲ್ಲಿ ಇರ್ತಕ್ಕಂಥ ಬಹುತೇಕ ತಂದೆ ತಾಯಿ, ವಯೋವೃದ್ಧ ತಂದೆ ತಾಯಿಗಳು, ನನ್ನ ಮಗ ಇಂಜಿನಿಯರ್, ನನ್ನ ಮಗ ಡಾಕ್ಟರ್, ನನ್ನ ಮಗ ವಕೀಲದನು, ನನ್ನ ಮಗ ಏನೇನೋ ಅದಾನಂತ ಹೇಳಿದ್ರೆ ಹೊರತು ಒಂದೇ ಒಂದು ವಯೋವೃದ್ಧ ತಂದೆ ತಾಯಿಗಳು ನನ್ನ ಮಗ ರೈತ ಅದಾನ ಅಂತ ಹೇಳಿದ್ರೆ. ಯಾಕ? ರೈತ ಅದ ತಂದೆ ತಾಯಿಗಳನ್ನ ವೃದ್ಧಾಶ್ರಮ ಬಿಡೋದೇ ಇಲ್ಲ. ನೌಕರಿಗೆ ಹೋದ ತಂದೆ ತಾಯಿಗಳನ್ನು ವೃದ್ಧಾಶ್ರಮದೊಳಗ ಅದ. ಇದು ಸಂಸ್ಕಾರ. ನನ್ನ ಮಗ ರೈತ ಆದ್ರೂ ಕೂಡ ಇನ್ನೊಬ್ಬರಿಗೆ ಅನ್ನ ಕೊಡುವಂತ ಧನಿ ಆಗ್ತಾನ, ದಾನಿ ಆಗ್ತಾನ ಅಂತ ಹೇಳಿ ತಾಯಿ ತಂದೆ ತಾಯಿಗಳು ಹೊಗಳ್ತಾರಲ್ಲ, ಆ ಗೌರವ ಸಂಸ್ಕಾರ ಮಗನ ಒಳಗೆ ಬೆರೀತದ. ಹಿಂಗಾಗಿ ತಂದೆ ತಾಯಿಗಳು ಸಾಯುವ ತನಕ ತನ್ನ ಒಟ್ಟಿಗೆ ಇರಬೇಕಂತ ತಿಳ್ಕೊಂಡು ರೈತ ಕನಸು ಕಾಣ್ತಾನೆ. ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇತಿಹಾಸವನ್ನ ಅವಲೋಕನ ಮಾಡುವಾಗ ಇವತ್ತಿನ ವಾಸ್ತವಿಕ ಸ್ಥಿತಿ ಬಗ್ಗೆ ಅಧ್ಯಯನ ಮಾಡ್ಕೊಂಡ್ರೆ ನಾವ್ ಎಷ್ಟು ದಡ್ರು ಅಂದ್ರೆ ಹೆಬ್ಬೆಟ್ಟಿನವ್ರು ದೊಡ್ಡವರಾದ್ರು ಸಹಿ ಮಾಡೋರು ದಡ್ರಾದ್ರಲ್ಲ ಅನ್ನುವಂತ ಕಾಲ. ಈ ಜಗತ್ತು ಹಾಳಾಗಿದ್ದು ಹೆಬ್ಬೆಟ್ಟಿನಿಂದಲ್ಲ, ಸಹಿ ಮಾಡುವ ಶಾಣ್ಯರಿಂದ ಹಾಳಾಗ್ಯದ. ತಂತ್ರಜ್ಞಾನ ಬಹಳ ದೊಡ್ಡದು ಬಂತು, ಆವಿಷ್ಕಾರಗಳು ಹುಟ್ಟುಕೊಂಡು ಏನೆಲ್ಲ ಆಗ್ಯಾವ. ಆದ್ರೆ ಎಲ್ಲಿ ಬಂದಿಟ್ಟುಕೊಂಡಿವಿ? ನಮ್ಮ ಸಂಸ್ಕಾರ ಹೋಗ್ಯದ. ತುಳಸಿಯ ಕಟ್ಟೆಯ ಸುತ್ತುವ ತಂಗಿಯಂದಿರ ಕಾಲುಗಳು ಇವತ್ತು ಮೊಬೈಲ್ ಟಿಕ್ ಟಾಕ್ ನತ್ತ ಹೋದಾಗ ಎಲ್ಲಿ ಉಳಿಯಬೇಕು ಭಾರತೀಯ ಸಂಸ್ಕೃತಿ? ದೇವಸ್ಥಾನ ಮಠ ಮಂದಿರಕ್ಕೆ ಸಾಗುವ ಕಾಲುಗಳು ಇವತ್ತು ದಾಬಾ ಬಾರಿನ ಅಂಗಡಿಯತ್ತ ಹೋದಾಗ ಎಲ್ಲಿ ಉಳಿಬೇಕು ಸಂಸ್ಕೃತಿ? ಹಣೆ ಮೇಲೆ ಕುಂಕುಮ ಹಚ್ಚಿಕೊಂಡ್ರೆ ಆ ಕಡೆಯಿಂದ ನೊಸಲಿಗೆ 3 ಪಟ್ಟಿ ವಿಭೂತಿ, ಹಣಿ ಮೇಲೆ ಕುಂಕುಮ, ಅದ್ಭುತವಾಗಿರ್ತಕ್ಕಂಥ ಇಳಕಲ್ ಸೀರಿ, ತಲೆ ಮೇಲೆ ಸೆರಗ್ ಹಾಕೊಂಡು ಅವು ಬರಾಕ್ ಹತ್ತಿದ್ವು ಅಂತಂದ್ರೆ ಒಣಕಿ ಒಬ್ಬ ಕಿತ್ತೂರು ಚೆನ್ನೋ ಬಂದಂಗ ಹಾಕಿತ್ತು. ಅಂದ್ರೆ ಇವತ್ತು ಹಣ್ಣಿಗೆ ಹಚ್ಚಿದ ಕುಂಕುಮ ರೂಪಾಯಿ ಕಾಯಿನ್ ಸೈಜ್ ಇತ್ತು ಅವಾಗ. ಈಗ ಐತೋ ಇಲ್ಲೋ ಅಂತ ದುರ್ಬಿಲ್ಲ ಹುಡುಕಾಡಬೇಕು. ಇದು ನಮ್ಮ ಸಂಸ್ಕೃತಿ. ಸಾಮಾನ್ಯ ಲಕ್ಷಣಗಳು ದೂರ ಆದ ಸಾಮಾನ್ಯ ಲಕ್ಷಣಗಳ ಬಗ್ಗೆ ನಮಗೆ ಅಗೌರವ ಬಂತು ಅಂದ್ರೆ ನಮ್ಮ ಪರಂಪರೆಯನ್ನ ನಾವು ಕತ್ತು ಹಿಚಿಗೆ ಬಂದಂಗೆ. ಹಿಂಗಾಗ್ಬಾರ್ದು. ಇಲ್ಲಿ ಧನ್ಯತೆ ಇರಬೇಕು, ಸೇವೆ ಇರಬೇಕು, ಭಾವ ಭಕ್ತಿ ಅದ್ಭುತವಾಗಿ ನಿರ್ಮಾಣಗೊಳ್ಳಬೇಕು. ಅಂದ್ರೆ ಏನು ಮಾಡಬೇಕು ಅಂದ್ರೆ ಇಂತಹ ಮಹಾತ್ಮರ ಆಶೀರ್ವಚನದ ನುಡಿಗಳನ್ನು ಆಲಿಸಬೇಕು. 7ನೇ ದಿವಸ ಅಜ್ಜೋರು ಇನ್ನೂ 2-3 ದಿವಸ ಪುರಾಣ ಹೇಳಿದ್ರು. 10 ದಿವಸ ಅಂತ ಅವಧಿ ಹಿಡ್ಕೊಡ್ರಿ. 10 ದಿವಸದೊಳಗ ಅಜ್ಜವ್ರ ಮಾತು ಕೇಳಿ ಯಾರ ತಮ್ಮ ಜೀವನದ ಆಚರಣೆ ಒಳಗ ತಂದು ಇಟ್ಟುಕೊಳ್ತಾರೋ ಅವರನ್ನ ಸಮಾಜ ಹೊತ್ತ ಮೆರೆಸ್ತದ ಅಂತೇಳಿ ಇದೇ ಶಿವಲಿಂಗ ಅರ್ಜುನ ಸಂವಿಧಾನದಲ್ಲಿ ಇಲ್ಲಿ ಇದನ್ನ ಕೇಳಿದ್ದನ್ನ ಆಲಿಸಬೇಕು, ಆಲಿಸಿದ್ದನ್ನ ನೆನಪಿಟ್ಟುಕೊಳ್ಳಬೇಕು, ಇಟ್ಟುಕೊಂಡಿದ್ದನ್ನ ಸದಾಕಾಲ ಆಚರಣೆಗೆ ತರಬೇಕು. ಅಧ್ಯಾತ್ಮ ಅನ್ನುವುದು ಒಂದು ಹೊಳೆ. ಆ ಹೊಳಿ ಒಳಗ ನೀ ಇಳಿದ ಅದರ ಆಳ ತಿಳಿ, ಇಳದೊಳಗ ನೀ ಬದುಕುದಿ ಅಂತಂದ್ರೆ ಅದ್ಭುತವಾಗಿ ಜೀವನ ಸಾಗ್ತದ. ಎದ್ದ ಗಳಿಗೆ ಮೊದಲ ಗುರುವಿನ ನೆನಸೋ, ಅರಿವಿನೊಳಗ ನಾಮ ಸ್ಮರಣೆಯ ಹಿಡಿಸು, ಮರುವಿನ ದೇಹಕ್ಕ ಬೋಧ ಮಾಡಿಸು, ಹಿಂಗ ದಿನದಿನಕ ಆತ್ಮನ ಕೈಯ ಜೋಡಿಸು ಅಂತ ಹೇಳ್ಯಾರ. ಆತ್ಮ ಪರಮಾತ್ಮನಾಗಬೇಕಾದ್ರೆ ಏನು ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಯವ್ವ ಯಪ್ಪ ಅಂತ ಒದರಬಾರದು, ಗುರುವೇ ಅಂತ ಹೇಳ್ಬೇಕು. ಎದ್ದಗಳಿಗೆ ಮೊದಲ ಗುರು ನೆನಸು. ನಿನ್ನ ಅರಿವಿನೊಳಗ ಈ ನಾಮಸ್ಮರಣೆಯನ್ನು ಹಿಡಿಸು. ಗುಂಗು ಹಿಡಿಬೇಕು. ನಮಗೆ ಯಾವ ಗುಂಗು ಹಿಡಿದಾವು? ಆಸ್ತಿಯ ಗುಂಗು, ಗಳಿಕೆಯ ಗುಂಗು, ಏನೆಲ್ಲ ಗುಂಗು ಹಿಡಿದಾವ. ಈ ಗುಂಗು ಹಿಡದಿಲ್ಲ ಮಗ. ಮರುವಿನ ದೇಹಕ್ಕೆ ಬೋಧ ಮಾಡಿಸ್ಬೇಕು. ಯಾವ ಬೋಧ? ಯಾವ ಮಾತು? ಅಜ್ಜೋರ್ ಮಾತು. ಏನು ಮರ್ಯಾಕ್ ಹತ್ತೀವಿ ಅವ್ರ ಕಡೆಯಿಂದ ನೆನಪು ಮಾಡ್ಕೊಳ್ಬೇಕು. ಹಿಂಗ ದಿನದಿನಕ್ಕೆ ನಿನ್ನ ಆತ್ಮವನ್ನು ನೀನ ಕೈ ಜೋಡಿಸ್ಕೊಂಡ್ಬಿಡೋ, ನೀನ ಪರಮಾತ್ಮದಿ ಅಂತೇಳಿ ಬಲ್ಲವರು ಹೇಳಿದ ಮಾತು. ಆ ನಿಟ್ಟಿನೊಳಗ ಕೊನೆಯದಾಗಿ ನಿಮಗೊಂದು ಮಾತು